Hello everyone, welcome back to my channel. In today's class, we will learn few P-letter difficult English words and their meanings in Kannada. Don't forget to like, share and subscribe to my channel. Let's get going. The first word is paradox. P-A-R-A-D-O-X. Paradox andre Vairodhabhasa. Virodhabhipraya. The statement less is more is a classic paradox. ಕಡಿಮೆ ಹೆಚ್ಚು ಎಂದು ಹೇಳಿಕೆ ಒಂದು ಶ್ರೇಷ್ಠ ವಿರೋಧಾಭಾಸವಾಗಿದೆ. ವಿರೋಧಾಭಾಸ ಅಂದ್ರೆ ಆಪೋಸಿಟ್ ಮೀನಿಂಗ್. ಪ್ಯಾರಾಡಾಕ್ಸ್. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ಪ್ಯಾನೆಸಿಯಾ. PANACEA. ಪ್ಯಾನೆಸಿಯಾ ಅಂದ್ರೆ ಸರ್ವ ರೋಗ ನಿವಾರಕ, ಪರಿಹಾರ. Many believe education is panacea for social problems. ಅನೇಕರು ಶಿಕ್ಷಣವನ್ನು ಸಾಮಾಜಿಕ ಸಮಸ್ಯೆಗಳಿಗೆ ಸರ್ವ ರೋಗ ನಿವಾರಣೆವೆಂದು ನಂಬುತ್ತಾರೆ. Panacea means ಸರ್ವ ರೋಗ ನಿವಾರಕ. Next word is pragmatic. PRAGMATIC. Pragmatic ಅಂದ್ರೆ ಕಾರ್ಯನಿಷ್ಠ or ವೈಜ್ಞಾನಿಕ. Example sentence: her pragmatic approach helped solve the problem quickly. ಅವಳ ಕಾರ್ಯನಿಷ್ಠ ದೃಷ್ಟಿಕೋನವು ಸಮಸ್ಯೆಯನ್ನು ಬೇಗನೆ ಪರಿಹರಿಸಿತು. Pragmatic means practical, ಕಾರ್ಯನಿಷ್ಠ. Next word is plethora. PLETHORA. Plethora meanings ಅಪಾರ ಪ್ರಮಾಣ, ಹೆಚ್ಚು ಪ್ರಮಾಣದಲ್ಲಿ, ಹೆಚ್ಚಾದ. Example sentences: the library offers a plethora of books on various subjects. ಗ್ರಂಥಾಲಯವು ವಿವಿಧ ವಿಷಯಗಳ ಮೇಲೆ ಅಪಾರ ಪ್ರಮಾಣದ ಪುಸ್ತಕಗಳನ್ನು ಒದಗಿಸುತ್ತದೆ. ಹೌದಾ? ಪ್ಲೆಥೋರಾ ಮೀನ್ಸ್ ಅಪಾರ ಪ್ರಮಾಣದಲ್ಲಿ, ಹೆಚ್ಚಾದ. ನೆಕ್ಸ್ಟ್ ವರ್ಡ್ ಈಸ್ ಪರ್ನಿಷಿಯಸ್. ಪರ್ನಿಷಿಯಸ್ ಅಂದ್ರೆ ಹಾನಿಕಾರಕ ಆರ್ ಮಾರಕ. ಓಕೆ, ಸ್ಮೋಕಿಂಗ್ ಹ್ಯಾಸ್ ಅ ಪರ್ನಿಷಿಯಸ್ ಎಫೆಕ್ಟ್ ಆನ್ ಹೆಲ್ತ್. ಧೂಮಪಾನವು ಆರೋಗ್ಯಕ್ಕೆ ಹಾನಿಕಾರಕ ಪ್ರಮಾಣವನ್ನು ಹೊಂದಿದೆ. ಪರ್ನಿಷಿಯಸ್ ಮೀನ್ಸ್ ಹಾನಿಕಾರಕ. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಪ್ರೊಕ್ರಾಸ್ಟಿನೇಟ್. ಪ್ರೊಕ್ರಾಸ್ಟಿನೇಟ್ ಮೀನ್ಸ್ ವಿಳಂಬ ಮಾಡೋದು ಆರ್ ಮುಂದೆ ಹಾಕೋದು. ಓಕೆ, ಮೀನ್ಸ್ ಪೋಸ್ಟ್ಪೋನ್ ಮಾಡೋದು. He tends to procrastinate important tasks until the last minute. ಅವನು ಪ್ರಮುಖ ಕಾರ್ಯಗಳನ್ನು ಕೊನೆ ಕ್ಷಣವರೆಗೂ ಮುಂದೂಡುವ ಚಟವನ್ನು ಇಟ್ಟುಕೊಂಡಿದ್ದಾನೆ. ಪ್ರೊಕ್ರಾಸ್ಟಿನೇಟ್ ಅಂದ್ರೆ ಮುಂದು ಮಾಡೋದು. ನೆಕ್ಸ್ಟ್ ವರ್ಡ್ ಈಸ್ ಪ್ರೊಪೆನ್ಸಿಟಿ. PROPENSITY. ಪ್ರೊಪೆನ್ಸಿಟಿ ಮೀನ್ಸ್ ಪ್ರವೃತ್ತಿ ಆರ್ ಹಂಬಲ. She has natural propensity for learning new languages. ಸೊ ಹೊಸ ಭಾಷೆಗಳನ್ನು ಕಲಿಯಲು ಅವಳಿಗೆ ಸಹಜ ಪ್ರವೃತ್ತಿ ಇದೆ. ಪ್ರವೃತ್ತಿ ಮೀನ್ಸ್ ಇಟ್ಸ್ ನೇಚರ್, ಇಟ್ಸ್ ಹರ್ ನೇಚರ್. ಪ್ರವೃತ್ತಿ, ಹಂಬಲ. ಓಕೆ, ಪ್ರೊಪೆನ್ಸಿಟಿ. ನೆಕ್ಸ್ಟ್ ವರ್ಡ್ ಇಸ್ ಪ್ರೆಸ್ಟೀನ್. ಪ್ರಿಸ್ಟೀನ್ ಅಂದ್ರೆ ಮೂಲ ಸ್ಥಿತಿಯ, ಮಲಿನವಿಲ್ಲದ. ಓಕೆ, ದ ಫಾರೆಸ್ಟ್ ರಿಮೇನ್ಸ್ ಇನ್ ಅ ಪ್ರಿಸ್ಟೀನ್ ಕಂಡೀಷನ್ ಡಿಸ್ಪೈಟ್ ಹ್ಯೂಮನ್ ಆಕ್ಟಿವಿಟಿ. ಮಾನವ ಚಟುವಟಿಕೆಗಳಿದ್ದರೂ ಕಾಡು ಮೂಲ ಸ್ಥಿತಿಯಲ್ಲಿ ಉಳಿದಿದೆ. ಮೂಲ ಸ್ಥಿತಿ ಮೀನ್ಸ್ ಹೆಂಗಿತ್ತು ಹಂಗೆ ಇದೆ. ಓಕೆ, ಮಲಿನವಿಲ್ಲದ, ಪ್ರಿಸ್ಟೀನ್. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಪಗ್ನೇಷಿಯಸ್. PUGNACIOUS ಅಂದ್ರೆ ಜಗಳಕೋರ. ಹೌದಾ? ಹಿಸ್ ಪಗ್ನೇಷಿಯಸ್ ಆಟಿಟ್ಯೂಡ್ ಆಫನ್ ಗೆಟ್ಸ್ ಹಿಮ್ ಇನ್ ಟು ಟ್ರಬಲ್. ಅವನ ಜಗಳಕೋರ ನಡವಳಿಕೆ ಅವನಿಗೆ ಹೆಚ್ಚಾಗಿ ತೊಂದರೆ ಉಂಟು ಮಾಡುತ್ತದೆ. ಪಗ್ನೇಷಿಯಸ್ ಮೀನ್ಸ್ ಜಗಳಕೋರ, ಹೋರಾಟದ ಉತ್ಸಾಹ ಹೊಂದಿರುವ ಮನುಷ್ಯಗೆ ಪಗ್ನೇಷಿಯಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ಪರ್ಫಂಕ್ಟ್ರಿ. PERFUCTORY. ಪರ್ಫಂಕ್ಟ್ರಿ ಮೀನ್ಸ್ ನಿಧಾನವಾದ, ಅಲಕ್ಷ್ಯದ. His perfunctory apology showed he wasn't truly sorry. ಅವನ ನಿಧಾನವಾದ ಕ್ಷಮೆಯು ಅವನು ನಿಜವಾಗಿ ವಿಷಾದಿಸುತ್ತಿಲ್ಲ ಎಂಬುದನ್ನು ತೋರಿಸಿತು. ಓಕೆ, ಪರ್ಫೆಕ್ಟ್ರಿ ಮೀನ್ಸ್ ಅಲಕ್ಷ್ಯದ, ನಿಧಾನವಾದ. ನೆಕ್ಸ್ಟ್ ವರ್ಡ್ ಈಸ್ ಪ್ಲಾಸಿಬಲ್. ಮೀನ್ಸ್ ನಂಬಿಕೆ ಯೋಗ್ಯ. His explanation seemed plausible. ಅವನ ವಿವರಣೆ ನಂಬಿಕೆಗೆ ಯೋಗ್ಯವಾಗಿತ್ತು. ನಂಬಿಕೆಗೆ ಯೋಗ್ಯ, ಪ್ಲಾಸಿಬಲ್. ಓಕೆ,
So the next word will be perseverance. Perseverance means sthirate, dhairya. Her perseverance helped her succeed in life. ಆಕೆಯ ಸ್ಥಿರತೆ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಟ್ಟಿತ್ತು. ಸ್ಥಿರತೆ ಅಂದ್ರೆ ಸ್ಥಿರತೆಯಾಗಿ ಮಾಡೋದು ಏನಾದ್ರೂ ಒಂದು ಕೆಲಸ. ಪರ್ಸಿವಿಯರೆನ್ಸ್. ಹರ್ ಪರ್ಸಿವಿಯರೆನ್ಸ್ ಹೆಲ್ಪ್ಡ್ ಹರ್ ಸಕ್ಸೀಡ್ ಇನ್ ಲೈಫ್. ಪರ್ಸಿವಿಯರೆನ್ಸ್ ಅಂದ್ರೆ ಸ್ಥಿರತೆ. ನೆಕ್ಸ್ಟ್ ವರ್ಡ್ ಈಸ್ prodigious. prodigious. Prodigious means asamanya, akarshaka. He has a prodigious talent for playing the piano. ಅವನಿಗೆ ಪಿಯಾನೋ ವಾದನದಲ್ಲಿ ಅಸಾಮಾನ್ಯ ಪ್ರತಿಭೆ ಇದೆ. ಅಸಾಮಾನ್ಯ ಮೀನ್ಸ್ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್, ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿ. ಪ್ರೊಡಿಜಿಯಸ್ ಅಸಾಮಾನ್ಯ, ಆಕರ್ಷಕ. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ಪ್ರೆಡಿಕಮೆಂಟ್. Predicament. Predicament. Predicament means ಸಂಕಟದ ಸ್ಥಿತಿ, ಗೊಂದಲ. Okay, he found himself in a difficult predicament. ಅವನು ತನ್ನನ್ನು ಸಂಕಟದ ಪರಿಸ್ಥಿತಿಯಲ್ಲಿ ಕಂಡುಕೊಂಡನು. ಸಂಕಟದ ಸ್ಥಿತಿ, ಪ್ರೆಡಿಕಮೆಂಟ್. ಗೊಂದಲ, ಕನ್ಫ್ಯೂಷನ್, ಪ್ರೆಡಿಕಮೆಂಟ್ ಅಂದ್ರೆ. ಓಕೆ, so the next word is patronize. Means ಪ್ರೋತ್ಸಾಹಿಸು. ಯಾರಿಗಾದ್ರೂ ಪ್ರೋತ್ಸಾಹಿಸುವುದು, ಮೇಲಿನ ತನದಿಂದ ವರ್ತಿಸು. ಡೋಂಟ್ ಪ್ಯಾಟ್ರನೈಸ್ ಮೀ, ಐ ನೋ ಹೌ ಟು ಹ್ಯಾಂಡಲ್. ಓಕೆ, ನನಗೆ ಮೇಲಿನ ತನದಿಂದ ವರ್ತಿಸಬೇಡಿ, ನಾನು ಇದನ್ನು ಹೇಗೆ ನಿರ್ವಹಿಸಬೇಕು ಎಂಬುದು ನನಗೆ ಗೊತ್ತಿದೆ. ಮೀನ್ಸ್ ಪ್ರೋತ್ಸಾಹಿಸು, ಪ್ಯಾಟ್ರನೈಸ್. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ಪ್ರೊವಿಷನಲ್, ತಾತ್ಕಾಲಿಕ. ಸೊ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳಿರ್ತೀವಲ್ಲ. ಬಿಫೋರ್ ವಿ ಗೆಟ್ ದ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ವಿ ಗೆಟ್ ದ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್. ಅಂದ್ರೆ ತಾತ್ಕಾಲಿಕ. ದ ಅಪಾಯಿಂಟ್ಮೆಂಟ್ ಇಸ್ ಪ್ರೊವಿಷನಲ್ ಅಂಟಿಲ್ ಫರ್ದರ್ ನೋಟಿಸ್. ಮುಂದಿನ ಸೂಚನೆ ಇಡುವವರೆಗೆ ನೇಮಕ ತಾತ್ಕಾಲಿಕವಾಗಿದೆ. ತಾತ್ಕಾಲಿಕ ಅಂದ್ರೆ ಟೆಂಪರರಿ, ಪ್ರೊವಿಷನಲ್. ಓಕೆ, ಸೊ ದ ನೆಕ್ಸ್ಟ್ ವರ್ಡ್ ಈಸ್ protagonist. ನಾಯಕ. Protagonist. Protagonist means the protagonist of the story is a brave warrior. ನಾಯಕ ಯಾರಾಗಿದ್ದಾನೆ? ಕಥೆಯ ನಾಯಕನು ಧೀರ ಯೋಧನಾಗಿದ್ದಾನೆ. ಸೊ ನಾಯಕ, ಪ್ರೊಟಗೊನಿಸ್ಟ್. ದ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಿರುವುದು ಯಾರು? ನಾಯಕ, ಪ್ರೊಟಗೊನಿಸ್ಟ್. ನೆಕ್ಸ್ಟ್ ವರ್ಡ್ ಈಸ್ ಪರ್ಟರ್ಬ್. PERTURB. Perturb means ತೊಂದರೆಗೊಳಿಸು, ಕಳವಳಗೊಳಿಸು. The news of the accident perturbed everyone. ಅಪಘಾತದ ಸುದ್ದಿ ಎಲ್ಲರನ್ನು ತೊಂದರೆಗೊಳಿಸಿತು. ಮೀನ್ಸ್ ತೊಂದರೆಗೊಳಿಸುವುದು, perturb. ಓಕೆ, ನೆಕ್ಸ್ಟ್ ವರ್ಡ್ ಈಸ್ perennial. Perennial plants, perennial trees ಅಂತ ಕೇಳಿರ್ಬೋದು. PERENNIAL. Perennial ಅಂದ್ರೆ ಶಾಶ್ವತ. This plant is known for its perennial beauty. ಸೊ ಈ ಸಸ್ಯ ತನ್ನ ಶಾಶ್ವತ ಸುಂದರತೆಗಾಗಿ ಪ್ರಖ್ಯಾತವಾಗಿದೆ. ಶಾಶ್ವತ, ಯಾವಾಗ್ಲೂ ಎಂಡ್ ಆಗ್ಲಾರ್ದ. ಓಕೆ, ಶಾಶ್ವತ. ಪೆರೆನಿಯಲ್ ಅಂದ್ರೆ ಶಾಶ್ವತ. Next word is profound. PROFOUND. Profound means ಆಳವಾದ, deep, ಗಂಭೀರ. Okay, the book had a profound impact on her thoughts. ಏನಾಯ್ತು? ಆ ಪುಸ್ತಕವು ಅವಳ ಆಲೋಚನೆಗಳ ಮೇಲೆ ಆಳವಾದ ಪರಿಣಾಮವನ್ನು ಬೀರಿತು. Okay, so these are few very important words. If you watch my video every day, you can improve your English vocabulary. Thank you so much for watching my video. Don't forget to like, share and subscribe to my channel.